ಜಾವೇದ್, ಜಾನ್, ಜಗನ್ನಾಥ್. ಸರ್, ನಾನು ಹೇಳ್ತಿರೋ ಈ ಕೇಸು 15 ವರ್ಷದ ಹಿಂದೆ ನಡೆದಿದ್ದು. ಈ 3 ಜನನು ಸೇರಿ ಒಬ್ಬ ಮನುಷ್ಯನ್ನ, ಒಂದು ಹೆಣ್ಣನ್ನ ಕೊಲೆ ಮಾಡಿದ್ರು. ಎಸ್, ಆ ಕೇಸಿನ ವಿಚಾರವಾಗಿ ನನಗೂ ಗೊತ್ತಿದೆ. ಏನಾಯ್ತು ಅವ್ರಿಗೆ? ಅವ್ರಿಗೇನೂ ಆಗಿಲ್ಲ ಸರ್. ಅವರಿಂದ ಅನ್ಯಾಯವಾಗಿ ಗೋಪಾಲರಾವ್ ಅನ್ನೋ ನಿರಪರಾಧಿ ಪ್ರಾಣ ಕಳ್ಕೋಬೇಕಾಯ್ತು. ಎಂಥ ಅನ್ಯಾಯವಾಯ್ತು? ಈ ಕೇಸಿನ ವಿಚಾರವಾಗಿ ಡೀಟೇಲ್ಸ್ ಏನಾದರೂ ನಿಮ್ಗೆ ಗೊತ್ತಿದ್ಯಾ? ಗೊತ್ತಿದೆ ಸರ್. ಆ ಪಾಪಿಗಳು ಮಾಡಿದ ಮೊದಲನೇ ಕೊಲೆನ ಗೋಪಾಲರಾವ್ ಕಣ್ಣಾರ ನೋಡಿ, ಅವ್ರ ಐ ವಿಟ್ನೆಸ್ ಆಗಿ ಕೋರ್ಟ್ನಲ್ಲಿ ಸಾಕ್ಷಿ ಹೇಳಿದ್ರಿಂದ ಆ 3 ಜನಕ್ಕೂ ಕಠಿಣ ಶಿಕ್ಷೆ ಆಯ್ತು. ಆ 3 ಜನನೂ ಜೈಲಿನಲ್ಲಿದ್ರು. ಗೋಪಾಲರಾವ್ ಮೇಲೆ ಹೇಗಾದ್ರೂ ಮಾಡಿ ಸೇರ್ ತೀರಿಸ್ಕೋಬೇಕು ಅಂತ ಒದ್ದಾಡ್ತಾ ಇದ್ರು. ಒಂದಿನ ಹೇಗೋ ಜೈಲಿನಿಂದ ತಪ್ಪಿಸ್ಕೊಂಡು ಕೈಗೆ ಬೇಡಿ ಹಾಕೊಂಡು ಜೈಲ್ಗೆ ಹೋದವರು ಈ ಅರ್ಧರಾತ್ರಿಯಲ್ಲಿ ನಿನ್ ಕೊನೆ ಉಸಿರು ನೋಡಕ್ಕೆ ಹೇಗ್ ಬಂದ್ರು ಅಂತ ಆಶ್ಚರ್ಯಪಡ್ತಿದ್ಯಾ ಗೋಪಾಲರಾವ್? ಕೋರ್ಟ್ನಲ್ಲಿ ನಮ್ಮನ್ನ ಅಪರಾಧಿಗಳು ಅಂತ ಸಾಧಿಸುವಷ್ಟು ಕೊಬ್ಬ ನಿನಗೆ? ಹಣ ಕೊಟ್ರು ಬೇಡವಾ? ಲಂಚ ತಗೊಂಡ್ರು ಪಾಪನ? ನಾವು ಮಾಡಿದ ಕೊಲೆನ ಈ ಕಣ್ಗಳು ತಾನೇ ನೋಡಿದ್ದು. ಕಾನೂನಿದೆ, ಪೊಲೀಸ್ ಇದೆ, ನಿನ್ಗೇನು ಭಯ ಇಲ್ಲ. ನಿಜ ಹೇಳುತ್ತಾ ಅವತ್ ಬಲವಂತ ಮಾಡಿದ್ರಲ್ಲ, ನಿಮ್ ಮಾತು ಕೇಳಿದ್ದಕ್ಕಿದೇನ ಫಲ? ಆವೇಶಕ್ಕೆ ಬಲಿಯಾಗಿ ಏನೇನೋ ಮಾತಾಡ್ತಾ ಇದ್ರಿ. ಎಷ್ಟೇ ದ್ವೇಷ ಇರ್ಲಿ, ಎಷ್ಟೇ ಆತರ ಇರ್ಲಿ, ಜೈಲ್ ಕಂಬಿ ಮುರ್ಕೊಂಡು ಹೊರಗೆ ಬರಕಾಗತ್ತೆ ಅವರು? ಅಯ್ಯೋ, ನಾನೇನು ಸುಳ್ಳು ಹೇಳಿಲ್ಲ ಇನ್ಸ್ಪೆಕ್ಟ್ರೆ. ಬೇಕಾದ್ರೆ ಈ ಮಕ್ಕಳನ್ನ ಕೇಳಿ ಇನ್ಸ್ಪೆಕ್ಟ್ರೆ. ಹಾಗಾದ್ರೆ ಜೈಲಿನಿಂದ ತಪ್ಪಿಸ್ಕೊಂಡ್ರ ಅವರು? ನೋ ನೋ ನೋ, ಇಟ್ ಇಸ್ ಇಂಪಾಸಿಬಲ್. ಬಾಗಿಲು ಬೀಗ ಇಲ್ವಾ, ಹೊರಗಡೆ ಕಾವಲಿಲ್ವಾ? ನಿಜ ಹೇಳ್ಬೇಕು ಅಂದ್ರೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಕೂಡ ಮಾಡ್ಲಿಲ್ಲ ಇಲ್ಲಿ ತನಕ. ಮತ್ತೆ ಅವರು ಕಣ್ಣಾರ ನೋಡುದು ಅಂತ ಹೇಳ್ತಿದಾರಲ್ಲ, ಸುಳ್ಳು ಅಂತೀರಾ? ನೋಡಿ ಸರ್, ಇವರು ಅಲ್ಲಿಗೆ ಬಂದಿದ್ರು ಅಂತ ಅವರೆಷ್ಟು ಗ್ಯಾರಂಟಿ ಆಗಿ ಹೇಳ್ತಾ ಇದ್ದಾರೋ, ಇವರು ಇಲ್ಲೇ ಇದ್ರು ಅಂತ ನಾನು ಅಷ್ಟೇ ಗ್ಯಾರಂಟಿ ಆಗಿ ಹೇಳ್ತೀನಿ. ನೋಡಿ, ಆ 3 ಜನ ಜೈಲಿನಲ್ಲಿ ಇದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಘಾತಕರನ್ನ ಶಿಕ್ಷಿಸ್ಲಿಲ್ಲ. ಹೌದು ಸರ್, ಅವತ್ತೇ ನಮ್ ಡಿಪಾರ್ಟ್ಮೆಂಟ್ನವರು ಸ್ವಲ್ಪ ಪ್ರಯತ್ನ ಪಟ್ಟಿದ್ರು ಆ ಕೊಲೆಗಾರನ ಕಂಡುಹಿಡಿಯಬಹುದಾಗಿತ್ತು ಸರ್. ವಾಟ್ ಯು ಮೀನ್ ಬೈ ದಟ್? ಐ ಆಮ್ ಸಾರಿ ಸರ್. ಇಫ್ ಯು ಪರ್ಮಿಟ್ ಮೀ ಒನ್ ರಿಕ್ವೆಸ್ಟ್. ಎಸ್. ಈ ಕೇಸ್ನ ರೀಓಪನ್ ಮಾಡಿ ಆ ಕೊಲೆಗಾರರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದೇ ನನ್ನ ಧ್ಯೇಯ. ಮಿಸ್ ದುರ್ಗಾ, ನಿಜವಾದ ಅಪರಾಧಿಗಳನ್ನ ಕಂಡು ಹಿಡಿಯೋದಕ್ಕೆ ನಾವಿಲ್ಲಿರೋದು. ವರ್ಷಗಳು ಎಷ್ಟಾದ್ರೆ ಏನು, ನೀನು ಯಾವತ್ತೇ ಅವರನ್ನು ಕಂಡು ಹಿಡಿದ್ರು ಆ ಹೆಮ್ಮೆ ನಿಂದಲ್ಲ, ನಮ್ ಡಿಪಾರ್ಟ್ಮೆಂಟ್. ಥ್ಯಾಂಕ್ ಯು ಸರ್. ಅದ್ ಸರಿ, ಆ 3 ಜನನೇ ಕೊಲೆ ಮಾಡಿದ್ರು ಅಂತ ಇಷ್ಟು ನಿರ್ದಿಷ್ಟವಾಗಿ ಹೇಳ್ತಾ ಇದೆಯಲ್ಲ, ಅದು ಹಾಗೆ? ಕೊಲೆಯಾದ ಗೋಪಾಲರಾವ್ ನಮ್ ತಂದೆ ಸರ್. ಆ ರಾಕ್ಷಸರ ಕೈಗೆ ಸಿಕ್ಕಿ ಚಿತ್ರಹಿಂಸೆ ಪಡ್ತಾ ಸತ್ತಿದ್ದು ನಾನು ನೋಡ ಹುಟ್ಟುತ್ತವಳು ಸರ್. ಸಾರಿ, ವೆರಿ ವೆರಿ ಸಾರಿ. ಯು ಕ್ಯಾನ್ ಪ್ರೊಸೀಡ್ ವಿತ್ ದಿ ಕೇಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.